ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಡುಗೆ ಮನೆ ಖುಷಿ ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿ ಬಂದುಬಿಟ್ಟು ದಸರಾ ಸ್ಪೆಷಲ್ ಸ್ವೀಟು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲು, ಇದು 300 ಗ್ರಾಮು ರವೆ, ಇದು 300 ಗ್ರಾಮ್ ಸಕ್ಕರೆ, ಕಪ್ಪು ಹಾಲು ಪುಡಿ, ಇದು 2 ಸ್ಪೂನು ತುಪ್ಪ. ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತವ ಇಟ್ಟಿದ್ದೀವಿ, ಗ್ಯಾಸ್ ಆನ್ ಮಾಡ್ಕೋಣ. ಇವಾಗ ರವೆ ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೋಣ. ಇವಾಗ ಸ್ವಲ್ಪ ಬಿಸಿಯಾಗಿದೆ, ತುಪ್ಪ ಹಾಕೋಣ. 1 ಸ್ಪೂನ್ ಒಟ್ಟು ಹಾಕೋಣ. ಇವಾಗ ಮಿಕ್ಸ್ ಮಾಡೋಣ. ಇದನ್ನು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ಈಸಿ ರೆಸಿಪಿ ಇದು. ಎರಡು ಮಿಕ್ಸ್ ಮಾಡ್ಕೊಂಡಾಯ್ತು. ಹಾಲು ಹಾಕೋಣ. ಹಾಕೋಣ ಒಂದೇ ಸರಿ ಬೇಡ. ನೋಡಿ, ಈ ಥರ ಚೆನ್ನಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಿದು. ಅನಿಸ್ತಾ ಇದೆ. ಇವಾಗ ನಾನು ಇನ್ನೊಂಚೂರು ಹಾಲು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಇದು ಹಾಲು ಪೌಡರ್ ಇಟ್ಟಿದ್ವಲ್ಲ, ಅದನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಇದನ್ನು. ನೋಡಿ, ಇವಾಗ ಇನ್ನೊಂಚೂರು ಹಾಕೋತಾ ಇದ್ದೀನಿ. ಇದರಲ್ಲಿ ಏನಿಲ್ಲ ಕೆಲಸ ಜಾಸ್ತಿ, ಸ್ವಲ್ಪ ಇದೇ ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು. ಇವಾಗೆಲ್ಲ ಹಬ್ಬ ಬಂತಲ್ವ, ದಸರಾ ದೀಪಾವಳಿ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಇವಾಗ ಇನ್ನೊಂಚೂರು 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ಹಿಂಗೆ. ನೋಡಿ, ಇನ್ನೊಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಗಟ್ಟಿ ಅನ್ನಿಸ್ತಾ ಇದೆ. ಸರಿನಾ? ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಇದಕ್ಕೆ ಪಾಕ ಕಾಸೋಣ. ಜಾಸ್ತಿ ಪಾಕ ಏನು ಬೇಡ, ಸ್ವಲ್ಪ ನೀರಂಗಿದ್ರೂ ನಡೆಯುತ್ತೆ. ನಾನು 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕೋತಾ ಇದ್ದೀನಿ. 2 ಕಪ್ ಸ್ವಲ್ಪ ಹಿಂಗೆ ಕಲಿಸ್ಕೋಣ ಸಕ್ಕರೆ ಕರಗೋವರೆಗೂ. ಇದು ಸ್ವಲ್ಪ ಬಿಸಿ ಕರಗ್ತಾ ಇರಲಿ ಅಷ್ಟೊತ್ತಿಗೆ. ಇವಾಗ ಇದು ತಣ್ಣಗಾಗಿದೆ. ಸ್ವಲ್ಪ ಚೆನ್ನಾಗಿ ಹದ ಮಾಡ್ಕೋಣ. ಈ ಥರ ಈ ರೊಟ್ಟಿ ಇಟ್ಟು ಕಲಿಸ್ತೀವಲ್ಲ, ಆ ಥರ ಕಲಿಸೋದು. ಚೆನ್ನಾಗಿ ಸ್ಮೂತಾಗಿ ಬರ್ತವೆ ಅವಾಗ. ನೋಡಿ, ಚೆನ್ನಾಗಿ ಬಂದಿದೆ. ತುಪ್ಪ ಹಚ್ಕೊಂಡು ಸ್ವಲ್ಪ ಹದ ಬರೋವರೆಗೂ ನಾದ್ಕೋಣ. ಆವಾಗೇ ಚೆನ್ನಾಗಿ ಬರೋದು ಸ್ವೀಟು. ಇಲ್ಲಿ ಗಂಟು ಕಾಣಿಸ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಇದನ್ನು ಉಂಡೆ ಕಟ್ಟೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ನಾನು ಬಾಲುಸಾ ಟೈಪ್ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ಇದೇ ಥರ ಎಲ್ಲನೂ ಇದೇ ಶೇಪ್ ಮಾಡ್ಕೋದು. ನೋಡಿ, ರೆಡಿ ಆಗಿದೆ. ಈ ಸೈಜ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನು ಎಣ್ಣೆಲಿ ಫ್ರೈ ಮಾಡೋಣ. ಪಾಕ ನೋಡಿ, ಇನ್ನೊಂದು ಸ್ವಲ್ಪ ಕುದಿ ಬರಲಿ ಅಷ್ಟೇ. ಇದೇನು ನಾವೇನು ಪಾಕ ತೆಗಿಬೇಕಂತ ಏನಿಲ್ಲ. ಹಾಗೆ ಸೈಡಲ್ಲಿ ಇದನ್ನು ಎಣ್ಣೆ ಬಿಸಿ ಮಾಡೋಕೆ ಇಡೋಣ. ಫ್ರೈ ಮಾಡ್ಕೋಬೇಕಲ್ಲ. ಇವಾಗ ಬಿಸಿಯಾಗಿದೆ. ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀವಿ ನಾವು. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಹಾಕೋಣ. ಇವು ಎಣ್ಣೆಲಿ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ಕಲರ್ ಚೇಂಜ್ ಆಗಿದೆ, ಬೆಂದಿದೆ ಇದು ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬುತ್ತಾ ಇದ್ದಾವೆ. ಒಂದ್ಸರಿ ಮಾಡಿಕೊಡಿ ಮಕ್ಕಳಿಗೆ. ಆಚೆಗಡೆಯಿಂದ ಏನು ಚೆನ್ನಾಗಿರಲ್ಲ. ಈ ಥರ ಅವಾಗವಾಗ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿ ಆಗುತ್ತೆ. ಸ್ಕೂಲ್ ಬೇರೆ ರಜೆ ಇದೆ. ನೋಡಿ, ಈ ಕಲರ್ಗೆ ಬಂದರೆ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಬ್ರೌನ್ ಕಲರ್ ಆಗಿರಬೇಕು, ಆವಾಗ ಚೆನ್ನಾಗಿರುತ್ತೆ ಇದು ಟೇಸ್ಟ್ನು.
ಈ ಪಾಕ ರೆಡಿಯಾಗಿದೆ. ಬನ್ನಿ ಇದನ್ನು ಹಾಕೋಣ ಇದರಲ್ಲಿ. ಆವಾಗಲೇ ಬೇಯಿಸ್ಕೊಂಡಿವಲ್ಲ. ಫ್ರೆಂಡ್ಸ್, ಯಾರು ನಮ್ಮ ಚಾನಲ್ ಹೊಸಬರು ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನೀವು ಹೇಗಿದೆ ಇದನ್ನು ರೆಡಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ, ಇವಾಗ ಇದನ್ನು ಒಂದು ಅರ್ಧ ಗಂಟೆ ಬಿಡೋಣ. ಆವಾಗ ಚೆನ್ನಾಗಿ ರಸ ಎಲ್ಲ ಹೀರ್ಕೊತ್ತೆ, ಟೇಸ್ಟ್ ಚೆನ್ನಾಗಿ ಆಗುತ್ತೆ ಒಳಗೆಲ್ಲ ಸ್ಮೂತಿಯಾಗಿ. ಅದಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಗಿದೆ. ಅರ್ಧ ಗಂಟೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದ್ದಾವೆ. ಬನ್ನಿ ಇವಾಗ ಸರ್ವ್ ಮಾಡೋಣ. ಬನ್ನಿ ಇವಾಗ ಸರ್ವ್ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೀಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.